ಆಲ್, ವೆಲ್ಕಮ್ ಯು. ನಮ್ಮ ಇವತ್ತಿನ ಕ್ಲಾಸಲ್ಲಿ ನಾವು ವೇರಿಯೇಬಲ್ಸ್ ಡಿಕ್ಲರೇಷನ್ ಇನಿಷಿಯಲೈಸೇಷನ್ ಮತ್ತು ಸಿ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಬಗ್ಗೆ ಕಲ್ತ್ಕೊಳ್ಳೋಣ. ಫಸ್ಟಿಗೆ ಐಡೆಂಟಿಫೈಯರ್ಸ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಆ ನೇಮ್ ಗಿವನ್ ಟು ದ ಎಂಟಿಟಿ ಅಂತಂದರೆ ವೇರಿಯೇಬಲ್ ಫಂಕ್ಷನ್ಗೆ ನಾವು ನೇಮ್ ಕೊಡ್ತೀವಲ್ಲ ಅದನ್ನು ಐಡೆಂಟಿಫೈಯರ್ ಅಂತ ಹೇಳ್ತೀವಿ. ಫಸ್ಟಿಗೆ ವೇರಿಯೇಬಲ್ಸ್ನ ಡಿಕ್ಲರೇಷನ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಇಂಟ್ ಅನ್ನೋದು ಡೇಟಾ ಟೈಪು, ಇಲ್ಲಿ ನಂಬರ್ ಅನ್ನೋದು ಒಂದು ವೇರಿಯೇಬಲ್ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಈ ನಂಬರ್ ಅನ್ನೋ ವೇರಿಯೇಬಲ್ಗೆ 10 ಅನ್ನೋ ವ್ಯಾಲ್ಯೂನ ನಾನಿಲ್ಲಿ ಅಸೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಲೈನಲ್ಲಿ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ, ಸೆಕೆಂಡ್ ಲೈನಲ್ಲಿ ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡಿದ್ದೀನಿ, ಥರ್ಡ್ ಲೈನಲ್ಲಿ ನಾನು ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದ್ದೀನಿ. ದ ವ್ಯಾಲ್ಯೂ ಈಸ್ ಈಕ್ವಲ್ ಟು %d. ಯಾಕೆ ಅಂತಂದರೆ ಇಲ್ಲಿ ಡೇಟಾ ಟೈಪು ಇಂಟೀಜರ್ ಆಗಿರೋದ್ರಿಂದ %d ಯೂಸ್ ಮಾಡಿದ್ದೀನಿ. ಹಾಗೆ ವೇರಿಯೇಬಲ್ನ ಪಾಸ್ ಮಾಡ್ತಿದ್ದೀನಿ. ಸೊ ಇದ್ರ ಔಟ್ಪುಟ್ ಚೆಕ್ ಮಾಡೋಣ. ಸೊ ಇದ್ರ ಔಟ್ಪುಟ್ ದ ವ್ಯಾಲ್ಯೂ ಈಸ್ 10 ಅಂತ ಇಲ್ಲಿ ಪ್ರಿಂಟ್ ಆಗಿದೆ. ನಾನು ಇಲ್ಲೇನು ಪಾಸ್ ಮಾಡ್ತಾ ಇದ್ದೀನಿ ಅದು ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ಫಸ್ಟಿಗೆ ವೇರಿಯೇಬಲ್ ಡಿಕ್ಲೇರ್ ಮಾಡಿಬಿಟ್ಟು ಅದನ್ನು ಅಸೈನ್ ಮಾಡಿಬಿಟ್ಟು ನೆಕ್ಸ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ. ಇವಾಗ ಇನ್ನೊಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಬೇಕು ಅಂತಂದರೆ ಇಲ್ಲೇ ಸಪ್ರೇಟೆಡ್ ಬೈ ಕಮ ಮಾಡಿಬಿಟ್ಟು ಇನ್ನೊಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಬೋದು. ನಾನು ಇಲ್ಲಿ n1 ಅಂತ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ. ನೆಕ್ಸ್ಟ್ ಲೈನಲ್ಲಿ ಬೇಕಾದರೆ n1 ಈಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂನ ಕೂಡ ನೀವು ಅಸೈನ್ ಮಾಡ್ಬೋದು, ಆದರೆ ನಾನು ಇಲ್ಲೇ ಅಸೈನ್ ಮಾಡ್ತಾ ಇದ್ದೀನಿ. ಸೊ ಡಿಕ್ಲರೇಷನ್ ಪ್ಲಸ್ ಅಸೈನ್ಮೆಂಟ್ ಒಟ್ಟಿಗೆ ಸಹ ನೀವು ಮಾಡ್ಬೋದು. ಸೊ printf ಇವಾಗ n1 ಅನ್ನೋ ವ್ಯಾಲ್ಯೂನ ಪ್ರಿಂಟ್ ಮಾಡೋಣ. ಸೊ ಹೇಗೆ ಪ್ರಿಂಟ್ ಮಾಡೋದು, printf ಯೂಸ್ ಮಾಡಿಕೊಂಡು ಸೆಕೆಂಡ್ ವ್ಯಾಲ್ಯೂ ಈಸ್ %d, ವೇರಿಯೇಬಲ್ ನೇಮು n1. ಸೊ ಎಂಡ್ ವಿತ್ ಸೆಮಿಕೋಲನ್, ಸೇವ್ ಮಾಡಿ ಬಿಲ್ಡ್ ಮಾಡಿ ರನ್ ಮಾಡಿದ್ರೆ ಸೊ ಇಲ್ಲಿ 2 ವ್ಯಾಲ್ಯೂಸು ನಮಗೆ ಪ್ರಿಂಟ್ ಆಗ್ತಾ ಇದೆ. ಸೊ ಇಲ್ಲಿ ಈ ಪ್ರೋಗ್ರಾಮಲ್ಲಿ ನಾವು ಪ್ರೋಗ್ರಾಮಲ್ಲೇ ನಾವು ವ್ಯಾಲ್ಯೂಸ್ನ ಸ್ಪೆಸಿಫೈ ಮಾಡ್ತಿದ್ದೀವಲ್ಲ. ಸೊ ನಮ್ಗೆ ಇವಾಗ ಕೀಬೋರ್ಡಿಂದ ವ್ಯಾಲ್ಯೂಸ್ ತೊಗೊಬೇಕು ಅಂತಂದರೆ ನಾವು ಸ್ಕ್ಯಾನ್ಎಫ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. printf ಆ್ಯಂಡ್ ಸ್ಕ್ಯಾನ್ಎಫ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್. printf ಆಲ್ರೆಡಿ ಯೂಸೇಜ್ ನಮಗೆ ಗೊತ್ತಿದೆ. ಸ್ಕ್ಯಾನ್ಎಫ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ರೀಡ್ ದ ಇನ್ಪುಟ್ ಫ್ರಮ್ ದಿ ಕೀಬೋರ್ಡ್. ನಾನು ಇಲ್ಲಿ ಆಲ್ರೆಡಿ ಒಂದು ಸ್ಮಾಲ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟಿಗೆ ಇಲ್ಲಿ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀನಿ num ಅಂತ. ಸೊ printf ಎಂಟರ್ ವ್ಯಾಲ್ಯೂ ಆಫ್ ನಂಬರ್ಸ್. ಸೊ ಇಲ್ಲಿ ನಾವು ವ್ಯಾಲ್ಯೂಸ್ನ ಎಂಟ್ರಿ ಮಾಡಬೇಕಾಗತ್ತೆ. ಸಪೋಸ್ ನಾನು ಈ ಸ್ಕ್ಯಾನ್ಎಫ್ ಫಂಕ್ಷನ್ ಕೊಟ್ಟಿಲ್ಲ ಅಂತಂದರೆ ಏನು ಡಿಫ್ರೆನ್ಸ್ ಅಂತ ನೋಡೋಣ. ಇವಾಗ ಚೆಕ್ ಮಾಡೋಣ ಔಟ್ಪುಟ್ಟು. ಸೊ ಇಲ್ಲಿ ಕೇಳ್ತಾ ಇದೆ ಎಂಟರ್ ವ್ಯಾಲ್ಯೂ ಆಫ್ ನಂಬರ್ಸ್ ಆ್ಯಂಡ್ ಪ್ರೆಸ್ ಎನಿ ಕೀ ಟು ಕಂಟಿನ್ಯೂ. ನಾನು ಎಂಟರ್ ಅಂತ ಪ್ರೆಸ್ ಮಾಡಿದರೆ ವಾಪಸ್ ಕೋಡಿಂಗಿಗೆ ಬರ್ತಾ ಇದೆ. ಸೊ ಇದು ರೀಡ್ ಮಾಡ್ಕೊತಾ ಇಲ್ಲ. ಸೊ ರೀಡ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಏನು ಬೇಕು, ಸ್ಕ್ಯಾನ್ಎಫ್ ಫಂಕ್ಷನ್ ಬೇಕು. ಸೊ ಸ್ಕ್ಯಾನ್ಎಫ್ ವಿತಿನ್ ಇನ್ವರ್ಟೆಡ್ ಕಮ ನಾವು %dನ ಸ್ಪೆಸಿಫೈ ಮಾಡ್ತಿದ್ದೀವಿ. ಸೊ ಇದು ನಾವೇನು ವ್ಯಾಲ್ಯೂಸ್ ಕೊಡ್ತೀವೋ ಅದು ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಈ ಸ್ಕ್ಯಾನ್ ಮಾಡ್ಕೊಂಡಿರೋ ವ್ಯಾಲ್ಯೂ ನಮಗೆ ಸ್ಟೋರ್ ಮಾಡೋಕ್ಕೆ ಒಂದು ವೇರಿಯೇಬಲ್ ಬೇಕು. ಸೊ ಅದು ನಮ್. ಅದನ್ನು ಹೇಗೆ ಸ್ಟೋರ್ ಆಗುತ್ತೆ ಅಂತಂದರೆ ನಾವಿಲ್ಲಿ ಇಂಟೀಜರ್ ನಮ್ ಅಂತ ಡಿಕ್ಲೇರ್ ಮಾಡಿದಾಗ ಮೆಮೊರಿನಲ್ಲಿ ನಮ್ ಅಂತ ವೇರಿಯೇಬಲ್ ಕ್ರಿಯೇಟ್ ಆಗಿ ಒಂದು ಅಡ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ನಾವೇನು ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತೀವಿ ಅದು ಆ ಅಡ್ರೆಸ್ಸಿಗೆ ಹೋಗಿ ಅಲ್ಲಿ ಮೆನ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಆಂಪರ್ಸ್ಯಾಂಡ್ ಸಿಂಬಲ್ನ ಮೆನ್ಷನ್ ಮಾಡ್ತಿರೋದು. ಹಾಗೆ ಸೇಮ್ ವೇ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ, ನಂಬರ್ ಅನ್ನೋ ವೇರಿಯೇಬಲ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಔಟ್ಪುಟ್ನ ಚೆಕ್ ಮಾಡೋಣ. ನಂಬರ್ ಎಂಟ್ರಿ ಮಾಡೋಕ್ಕೆ ಹೇಳ್ತಾ ಇದೆ, ನಾನು 10 ಅಂತ ಕೊಡ್ತೀನಿ. ಸೊ ದ ನಂಬರ್ ಈಸ್ 10. ಸೊ ಇದು ಫಸ್ಟ್ ಪ್ರೋಗ್ರಾಮಿಗೂ ಸೆಕೆಂಡ್ ಪ್ರೋಗ್ರಾಮಿಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇಲ್ಲಿ ನಾನೇ ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಪ್ರೋಗ್ರಾಮಲ್ಲಿ. ಈಚ್ ಟೈಮ್ ನಿಮಗೆ ವ್ಯಾಲ್ಯೂ ಚೇಂಜಸ್ ಮಾಡಬೇಕು ಅಂತಂದರೆ ಇಲ್ಲಿ ಬಂದ್ಬಿಟ್ಟು ಚೇಂಜ್ ಮಾಡಬೇಕಾಗತ್ತೆ. ಅದೇ ಸ್ಕ್ಯಾನ್ಎಫಲ್ಲಿ ನೀವು ಈಚ್ ಟೈಮ್ ರನ್ ಮಾಡಿದಾಗ ಡಿಫ್ರೆಂಟ್ ವ್ಯಾಲ್ಯೂಸ್ನ ನೀವು ಕೊಡ್ಬೋದು. ಇವಾಗ ಇನ್ನೊಂದು ನಂಬರ್ನ ನಾನು ರೀಡ್ ಮಾಡಬೇಕು ಅಂತಂದರೆ n1 ಅಂತ ಕೊಡ್ತೀನಿ. ಎಂಟರ್ ದ ವ್ಯಾಲ್ಯೂ ಆಫ್ ನಂಬರ್. ಸೊ ಇಲ್ಲಿ 2 ನಂಬರ್ ರೀಡ್ ಔಟ್ ಮಾಡ್ತಿರೋದ್ರಿಂದ ಇನ್ನೊಂದು %d ಕೊಡಬೇಕಾಗತ್ತೆ. ಹಾಗೆ ಆದಮೇಲೆ ಇಲ್ಲಿ ನಾವೇನು ವೇರಿಯೇಬಲ್ನ ರೀಡ್ ಮಾಡ್ತಾ ಇದ್ದೀವಿ, ಸೆಕೆಂಡ್ ವೇರಿಯೇಬಲ್, ಅದನ್ನು ಸ್ಪೆಸಿಫೈ ಮಾಡೋಣ. ಹಾಗೆ ಇಲ್ಲಿ ಪ್ರಿಂಟ್ ಮಾಡಬೇಕು, printf
ಸೆಕೆಂಡ್ ನಂಬರ್ ಈಸ್ ಏನು ಪರ್ಸೆಂಟೇಜ್ ಡಿ ಎನ್ 1. ಇದನ್ನು ಸೇವ್ ಮಾಡಿ ಈಗ ರನ್ ಮಾಡೋಣ. ಸೊ ನಂಬರ್ಸ್ನ ಕೇಳ್ತಾ ಇದೆ 10, 20. ಸೊ ಇವಾಗ ದ ನಂಬರ್ 1 ಈಸ್ 10 ಆ್ಯಂಡ್ ದ ಸೆಕೆಂಡ್ ನಂಬರ್ ಈಸ್ 20. ಎರಡು ನಂಬರು ಸಹ ಇಲ್ಲಿ ಪ್ರಿಂಟ್ ಆಗ್ತಿದೆ. ಇದು ಯೂಸೇಜ್ ಆಫ್ ಸ್ಕ್ಯಾನ್ಎಫ್ ಫಂಕ್ಷನ್. ಸೊ ನಿಮಗೆಲ್ಲ ಇದು ಅರ್ಥ ಆಯಿತು ಅಂತ ಅನ್ಕೊತೀನಿ. ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.